ಸರ್ಕಾರಿ ಶಾಲೆಗಳ ವ್ಯವಸ್ಥೆಯನ್ನ ಕೇಳೋರಿಲ್ಲ ಹೇಳೋರಿಲ್ಲ. ಆಗ್ಲೋ ಈಗ್ಲೋ ಬೀಳುವಂತ ಸ್ಥಿತಿಯಲ್ಲಿರುವಂತ ಶಾಲೆಯ ಕಟ್ಟಡಗಳು. ಕೊಪ್ಪಳದ ಹೃದಯ ಭಾಗದಲ್ಲಿರುವಂತ ಹಳೆ ಶಾಲೆಯ ದುಸ್ಥಿತಿ. 1969ರಲ್ಲಿ ಹೆಣ್ಣು ಮಕ್ಕಳಿಗಾಗಿ ನಿರ್ಮಾಣವಾದ ಸರ್ಕಾರಿ ಪ್ರೌಢಶಾಲೆ. ಶಾಲೆಯ ಒಟ್ಟು 12 ಕೊಠಡಿಗಳಲ್ಲಿ 5 ಕೊಠಡಿಗಳು ಬೀಳುವಂತಹ ಸ್ಥಿತಿಯಲ್ಲಿದೆ. 75 ಲಕ್ಷ ರೂಪಾಯಿ ಮಂಜೂರಾತಿಗಾಗಿ ಪತ್ರವನ್ನು ಬರೆದಿರುವಂತಹ ಶಾಸಕರು ಪತ್ರವನ್ನು ಬರೆದ್ರು. ಕ್ಯಾರೆ ಅಂತ ಇಲ್ಲ, KKRDB. ಯಾಕಿಂಥ ಅವ್ಯವಸ್ಥೆ? ಹೆಣ್ಣು ಮಕ್ಕಳಿಗಾಗಿ ನಿರ್ಮಾಣವಾದಂತಹ ಶಾಲೆ ಕಟ್ಟಡ ಇದೆ, ಆದರೂ ಅವು 5 ಕಟ್ಟಡಗಳು ಬಿದ್ದೋಗೋ ಪರಿಸ್ಥಿತಿಯಲ್ಲಿದೆ. ನೋಡ್ತಾ ಇರಬಹುದು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿ. ಪಾಪ ಅಷ್ಟೊಂದು ಜನಕ್ಕೆ ಎಷ್ಟು ಕಟ್ಟಡಗಳು ಬೇಕಾಗುತ್ತೆ. ಇದ್ದಂಥ ಕಟ್ಟಡಗಳನ್ನು ದುರಸ್ತಿ ಮಾಡೋದಕ್ಕೂ ಸಹ ಮುಂದಾಗ್ತಾ ಇಲ್ಲ. ಆಗ್ಲೋ ಈಗಲೂ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಶಾಲೆಯ ಕಟ್ಟಡಗಳು. ಕೊಪ್ಪಳದ ಹೃದಯ ಭಾಗದಲ್ಲಿರುವಂಥ ಹಳೆ ಶಾಲೆಯ ದುಸ್ಥಿತಿ ಇದು. 1969ರಲ್ಲಿ ಹೆಣ್ಣು ಮಕ್ಕಳಿಗಾಗಿ ನಿರ್ಮಾಣ ಆದಂಥ ಸರ್ಕಾರಿ ಪ್ರೌಢಶಾಲೆ ಅದು. ಒಟ್ಟಾರೆಯಾಗಿ ಶಾಲೆಯಲ್ಲಿ 12 ಕೊಠಡಿಗಳಿದೆ. ಅದರಲ್ಲಿ 12ರಲ್ಲಿ 5 ಕೊಠಡಿಗಳು ಬೀಳುವಂಥ ಸ್ಥಿತಿಯಲ್ಲಿದೆ. 75 ಲಕ್ಷ ರೂಪಾಯಿ ಮಂಜೂರಾತಿಗಾಗಿ ಪತ್ರವನ್ನು ಆಲ್ರೆಡಿ ಬರೆದಿದ್ದಾರೆ. ಆದರೂ ಸಹ ಯಾವ ಕಡೆಯಿಂದನೂ ರೆಸ್ಪಾಂಡ್ ಇನ್ನೂ ಬಂದಿಲ್ಲ. ಶಾಸಕರು ಪತ್ರವನ್ನು ಬರೆದರೂ ಸಹ ಕ್ಯಾರೆ ಅಂತ ಇಲ್ಲ, KKRDB. ಮಾನ್ಯ ಕ್ಷೇತ್ರ ಶಾಸಕರಿಗೂ ಹಾಗೇನೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೇಳ್ಕೊಳ್ಳೋದು ಒಂದೇ, ಸುಮಾರು 4-5 ವರ್ಷಗಳಿಂದಲೂ ಕೂಡ ಈ ಒಂದು ಶಾಲೆಯ ಪರಿಸ್ಥಿತಿಯನ್ನು ನಾವೆಲ್ಲ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿಗಿರ್ಬೋದು, ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಿರ್ಬೋದು ಎಲ್ಲರಿಗೂ ಕೂಡ ನಾವು ಹೇಳಿದ್ದಾಗಿದೆ. ಆದ್ರೂ ಕೂಡ ಇವತ್ತು ಈ ಕಡೆ ಹೆಚ್ಚಿಗೆ ಗಮನ ಹರಿಸದೇ ಇರುವಂಥದ್ದು ಕೂಡ ಬಹಳ ಶೋಚನೀಯ ವ್ಯವಸ್ಥೆ. ಈ ಹಿಂದೆ ನಾವು 2024-25ರಲ್ಲಿ ಶಾಲೆಯ ಏನೇನು ವ್ಯವಸ್ಥೆ ಕುರಿತು ನಾವೇನು ಮಾಡಿದ್ವಿ ಎಲ್ಲ ವ್ಯವಸ್ಥೆಯನ್ನು ಮಾನ್ಯ ಲೋಕಾಯುಕ್ತರು ಕೂಡ ನಾವು ದೂರು ಸಲ್ಲಿಸಿದ್ದಿತ್ತು. ಹಾಗಾಗಿ ಅದೇ ವಿಚಾರದಾಗ ಮಾನ್ಯ ಬಿರಾದರ್ ಸಾಹೇಬರು DDP ಸಾಹೇಬ್ರು ಏನಿದ್ರು ಅವರು ವರ್ಗಾವಣೆ ಆಗುವಂಥ ಒಂದು ಸ್ಥಿತಿ ಬಂತು. ಆಗ ನಮ್ಮ ನೇರಿಂಗ್ ಕರೆದಾಗ ನೀವು ಇದನ್ನು ವಾಪಸ್ ತಗೋರಿ, ನಾವು ಇದೆಲ್ಲ ಸರಿ ಮಾಡಿಕೊಡ್ತೀವಿ ಅಂತಂದೇಳಿ ಮಾನ್ಯ CO ಸಾಹೇಬ್ರು ಇರ್ಬೋದು, ಮಾನ್ಯ DDP ಸಾಹೇಬ್ರು ಇರ್ಬೋದು, ಈಗಿನ BO ಮತ್ತು ಶಂಕರೇಶ್ವರ್ BO ಎಲ್ಲರೂ ಬಂದು ಹೇಳಿದಾಗ ಆಯ್ತು ಸರ್ ನಾನು ತೊಗೊತೀನಿ, ನನಗೇನೈತಿ ಕೆಲಸ ಮಾಡಿಕೊಡ್ಬೇಕು ಅಂತ ಅನ್ನೋ ಒಂದು ವಿಚಾರಕ್ಕೆ ನಾನು ತೊಗೊಂಡಿದ್ದೆ. ಅದೇ ರೀತಿಯಾಗಿ ಮಾನ್ಯರೆಲ್ಲರೂ ಕೂಡ ನನ್ನ ಶಾಲೆಗೆ 4 ರೂಮನ್ನು ಹಾಕಿಕೊಟ್ಟಿದ್ದು ಇದೆ ಸರ್. ಅದು ಎಲ್ಲ ಮತ್ತು PWD ಅವ್ರು ಬಂದು ಇದೆಲ್ಲ ವೆರಿಫಿಕೇಷನ್ ಮಾಡಿ ವಾಸಕ್ಕೆ ಯೋಗ್ಯವಿಲ್ಲ ಅಂತೇಳಿ ಅವರು ಸರ್ಟಿಫಿಕೇಟ್ ಕೊಟ್ಟು ದುರಸ್ತಿಗೊಳಿಸಿ ಹೊಸ ಕಟ್ಟಡ